ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಎಂ ಗುರು ಈ ಟೀಚರ್ ಮತ್ತು ವಿಡಿಯೋ ತೊಗೊಂಬಂದೇನಪ್ಪ ನಿಮ್ಮ ಸಲುವಾಗಿ. ಸೇಮ್ ಅದೇ ಥರದ ವಿಡಿಯೋ ಐತಿ, ಆದರೆ ಒಂಚೂರು ಅದರೊಳಗೆ ಬದಲಾವಣೆ ಮಾಡಿರ್ತಾರೆ ಪ್ರಶ್ನೆಯಲ್ಲಿ. ಒಂದು ಅರ್ಥ ಮಾಡ್ಕೊಡ್ರಿ, ನಾವು ನೋಡ್ತಾ ಇರೋ ವಿಡಿಯೋ ಯಾವುದಪ್ಪ ಅಂದರೆ ಕಳೆದ ವಿಡಿಯೋ ಈ ವಿಡಿಯೋ ಎರಡು ಸೇಮ್ ಪ್ರಕಾರದ್ದು ಅದಾವು. ಯಾವುದೇ ಒಂದು ಕಾಯ ನೀರಿನಲ್ಲಿ ಹರಿಯುವಂಥ ವೇಗವನ್ನು ಕಂಡುಹಿಡಿಯುತ್ತಂತೆ. ಅದು ದೋಣಿನೋ ಅದು ಮನುಷ್ಯನೋ. ಈಗ ನೀವು ಬರೀ ಇಲ್ಲಿ ಹರಿಯುವ ವೇಗ ಅಂತ ಅಂತೀರ, ಒಬ್ಬ ಮನುಷ್ಯ ಈಜು ಸ್ಪೀಡ್ ಕೇಳ್ಬೋದು. ಒಬ್ಬ ಮನುಷ್ಯ ಇಷ್ಟು ನೀರಿನಲ್ಲಿ ಹರಿಯುವ ವೇಗ ಜೊತೆಗೆ ಇಷ್ಟು ವೇಗವಾಗಿ ಹರಿತಾ ಅದು ಈಜಾಡ್ತಾನೋ, ಮತ್ತು ಅದ್ರ ವಿರುದ್ಧವಾಗಿ ಇಷ್ಟು ವೇಗವಾಗಿ ಈಜಾಡ್ತಾನೋ, ಹಂಗಾದ್ರೆ ನೀರಿನಾಗ ಎಷ್ಟು ವೇಗವಾಗಿ ಈಜಾಡ್ತಾನೋ ಅಂತ ಪ್ರಶ್ನೆ ಕೇಳ್ಬೋದು. ಸೊ ನೀವು ಬರೀ ದೋಣಿ ನೀರು ಹರಿಯೋದು ಅದ್ರ ವಿರುದ್ಧ ಅಂತ ಹತ್ಕೋಬೇಡಿ. ಒಟ್ಟು ನೀರಿನಾಗ ಅದ್ರ ವೇದಾಗ ಮತ್ತು ಅದರ ವಿರುದ್ಧದ ವೇದೊಳಗ ಯಾವುದೋ ಒಂದು ವಸ್ತು ಇರಲಿ, ವ್ಯಕ್ತಿ ಇರಲಿ, ಏನೇ ಇರಲಿ, ಒಂದು ತಪ್ಪಲಿರಲಿ, ಒಟ್ಟು ಆ ಪ್ರಶ್ನೆ ಬಿದ್ದಾಗ ಯಾವ ಥರ ಬಿಡಿಸೋದು ಅನ್ನೋದನ್ನ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದೇ ಥರದ ವಿಡಿಯೋ ಐತಿ, ಒಂಚೂರು ಬದಲಾವಣೆ ಮಾಡೋದು ಏನಂತ ನೋಡ್ರಿ. ಒಂದು ಮೋಟಾರ್ ದೋಣಿಯು ಹರಿವಿನುದ್ದಕ್ಕೂ 4 ಗಂಟೆಗೆ, ಅಲ್ಲಿ ಪ್ರತಿ ಗಂಟೆಗೆ ಅಂತ ಇತ್ತು, 1 ಗಂಟೆಗೆ ಅಂತ ಇತ್ತು ಕಳೆದ ವಿಡಿಯೋದಲ್ಲಿ. ನೀವು ಬೇಕಿದ್ರೆ ಕಳೆದ ವಿಡಿಯೋ ನೋಡ್ಕೊಂಡ್ಬರ್ಬೋದು. 4 ಗಂಟೆಗೆ 24 ಕಿಲೋಮೀಟರ್ ಹೋಗ್ತೈತಿ. 4 ತಾಸಿಗೆ ಆ ದೋಣಿ ಎಷ್ಟು ಕಿಲೋಮೀಟರ್ ಹೋಗ್ತೈತಿ? 24 ಕಿಲೋಮೀಟರ್ ಹೋಗ್ತೈತಿ. ಅದ 4 ತಾಸಿಗೆ ಹರಿವಿನ ವಿರುದ್ಧವಾಗಿ 16 ಕಿಲೋಮೀಟರ್ ಹೋಗ್ತೈತಿ. ಅಪೋಸಿಟ್ ಟು ದ ವಾಟರ್ ಡೈರೆಕ್ಷನ್ 16 ಕಿಲೋಮೀಟರ್ ಹೋಗ್ತೈತಿ. ಹಿಂಗಿದ್ದಾಗ ನಿಂತ ನೀರಿನಾಗ ಆ ದೋಣಿಯ ವೇಗ ಎಷ್ಟು ಅಂತ ಕೇಳ. ನಮಗೆ ವೇಗ ಯಾವಾಗ ಕೇಳಿ ಕಿಲೋಮೀಟರ್ ಪರ್ ಅವರ್ ತೆಗಿಬೇಕು. ವಿ ಆರ್ ಫೈಂಡಿಂಗ್ ದ ಸ್ಪೀಡ್ ಆಫ್ ದ ಬೋಟ್. ಓಕೆ, ಹಂಗಾದ್ರೆ ನಮ್ಮ ಫಾರ್ಮುಲಾ ಸೇಮ್ ಆಸ್ ಇಟ್ ಈಸ್ ಫಾರ್ಮುಲಾ ಇದೆ. ಸ್ತಬ್ಧ ನೀರಿನಲ್ಲಿಯ ವೇಗ ಅಂದ್ರೆ ಹರಿವಿನೊಂದಿಗಿನ ವೇಗ ಪ್ಲಸ್ ಹರಿವಿನ ವಿರುದ್ಧದ ವೇಗ. ನೀವು ಇಲ್ಲಿ ಯಾರನ್ನು ಒಟ್ಟ ವಿಚಾರ ಮಾಡಬೇಡ. ದೋಣಿ ಇತ್ತು, ಮನುಷ್ಯ ಇತ್ತು, ತಾಪ್ಪಲ ಇತ್ತು, ಕಟ್ಟಿಗೆ ಇತ್ತು, ಡೋಂಟ್ ಥಿಂಕ್ ಅಬೌಟ್ ದ ಮ್ಯಾಟರ್. ಜಸ್ಟ್ ಹರಿವಿನೊಂದಿಗಿನ ವೇಗ ಎಷ್ಟೈತಿ, ಹರಿವಿನ ವಿರುದ್ಧದ ವೇಗ ಎಷ್ಟೈತಿ ಅದು ವಿಚಾರ ಮಾಡಬೇಕು. ಅವರು 4 ಗಂಟೆಗೆ ಅಂತಾರೆ. ಅದಕ್ಕೆ ನಾವಿಲ್ಲಿ ಏನ್ ಮಾಡ್ಬೇಕಾಕೈತಿ? ಡಿವೈಡೆಡ್ ಬೈ 4 ಮಾಡ್ಬೇಕಾಗ್ತದೆ. ಅದ್ರದ್ದು ಕೊಟ್ಟಂತ ವೇಗ 4 ತಾಸಿಗೆ, ಕೊಟ್ಟಂತ ವೇಗ 4 ತಾಸಿಗೆ. ಸೊ ಇದಕ್ಕೆ ನಾವೇನ್ ಮಾಡ್ಬೇಕು? ಅರ್ಧ ಮಾಡಬೇಕು. ಅರ್ಥ ಆಯ್ತಾ? ಅದು ಪರ್ ಅವರ್ ಇತ್ತು, ಅದಕ್ಕೋಸ್ಕರ ದ್ಯಾಟ್ ಪ್ಲಸ್ ಅಂದಿವಿ. ಇಲ್ಲಿ ಪರ್ 4 ಅವರ್ ಅಂತ, ಅದಕ್ಕೋಸ್ಕರ ಈ ತರ ಆಯ್ತು. ಎಷ್ಟಪ್ಪ? 24 ಭಾಗಿಲೆ 4 ಪ್ಲಸ್ 16 ಭಾಗಿಲೆ 4 ಡಿವೈಡೆಡ್ ಬೈ 2. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್. 24 6 4 ಅಥವಾ 4 6 4 4 ಎಷ್ಟು? 4 6 10 2 5 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನಿಮಗೆ ನಾನು ಮುಂಚೆ ವಿಡಿಯೋದಾಗೂ ಹೇಳತ್ತೀನಿ, ಈಗೂ ಹೇಳಕತ್ತೀನಿ. ಇದನ್ನ ಏನೋ ಕ್ಯಾಲ್ಕುಲೇಷನ್ ಮಾಡ್ಕೋದು ಕುಂಡ್ರುದಿಲ್ಲ. ನಿಮಗೆ ದೇವ್ರ ತಲೆ ಕೊಟ್ಟಾನ. 24 ಭಾಗಿಲೆ 4 ಮಾಡ್ರಿ, 6 ತಗೋರಿ ಮನಸ್ನ್ಯಾಗ. 16 ಭಾಗಿಲೆ 4 ಮಾಡ್ರಿ, 4 ತಗೋರಿ ಮನಸ್ನ್ಯಾಗ. ಆ 6 4 ಕೂಡಿಸ್ರಿ, 10 ಆತ. 10 ಅರ್ಧ ಮಾಡ್ರಿ, 5 ಬತ್ತ. ಇದನ್ನೆಲ್ಲಾ ಮಾಡ್ಕೋತ ಕೂಡಲಾಕ ಟೈಮ್ ಇರೋದಿಲ್ಲ. ಅದಕ್ಕೆ ನೀವು ಹೆಚ್ಚೆಚ್ಚು ಎಲ್ಲಾ ಗಣಿತಗಳನ್ನ ಬಿಡಿಸಾಗ ಯೂಸ್ ಮಾಡಿ ಸರಿ. ಓಕೆ, ನೀವೆಷ್ಟು ಕಡಿಮೆ ಟೈಮ್ದಾಗ ಆನ್ಸರ್ ಕೊಡ್ತೀರಿ ಅನ್ನೋದನ್ನ ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸ್ ತಗೊಳಕ್ಕೆ ಕೀ ಪಾಯಿಂಟ್ ಆಗ್ತದೆ. ಓಕೆ, ಸೇಮ್ ಟೈಪ್ ಡಿಫ್ರೆಂಟ್ ವ್ಯಾಲ್ಯೂಸ್ ಅದಾವ ಇಲ್ಲಿ. ಅದೇ ದೋಣಿ ಇದೆ. 3 ಗಂಟೆಗೆ 12 ಕಿಲೋಮೀಟರ್ ಪರ್ ಅವರ್ ಹೋಗ್ತೀವಿ 3 ಗಂಟೆಗೆ, ಮತ್ತು 2 ಗಂಟೆಗೆ 6 ಕಿಲೋಮೀಟರ್ ಪರ್ ಅವರ್. ಹಿಂಗಿದ್ರಾಗ ಫಾರ್ಮುಲಾ ಏನ್ ಮಾಡ್ತೀವಿ ನಾವು? ಹರಿವಿನೊಂದಿಗಿನ ವೇಗ 12 ಕಿಲೋಮೀಟರ್ ಪರ್ 3 ಅವರ್ ಪ್ಲಸ್ 6 ಕಿಲೋಮೀಟರ್ ಪರ್ 2 ಅವರ್. ಇವೆರಡಕ್ಕೂ ಡಿವೈಡೆಡ್ ಬೈ 2 ಮಾಡ್ತೀವಿ. ಸಿಂಪಲ್. 4 ಅವರ್ ಇದ್ದಾಗ ಎರಡು ಇಲ್ಲಿ 4 ಮಾಡ್ತೀವಿ, ಇಲ್ಲಿ 4 ಮಾಡ್ತೀವಿ. ಆದರೆ ಇಲ್ಲಿ ಗಂಟೆಗೆ ಬೇರೆ ಬೇರೆ ಆಗಿರೋದ್ರಿಂದ 12 ಅವರ್ ಪರ್ 3 ಅವರ್, 12 ಕಿಲೋಮೀಟರ್ ಪರ್ 3 ಅವರ್, 6 ಕಿಲೋಮೀಟರ್ ಪರ್ 2 ಅವರ್ ಅಂತ ಇದೆ. ಸೊ 3 1 3 4 2 1 2 3. ಸೊ 4 ಪ್ಲಸ್ 3 ಡಿವೈಡೆಡ್ ಬೈ 2 ಅಂದರೆ 7 ಡಿವೈಡೆಡ್ ಬೈ 2. ಸೊ 3.5 ಕಿಲೋಮೀಟರ್ ಪರ್ ಅವರ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ?
ಸೊ ಈ ಥರ ಪ್ರಶ್ನೆ ಇದ್ದಾಗ ನೀವು ಪ್ರಶ್ನೆನ ಅರ್ಥ ಮಾಡಿಕೊಂಡು ಎಷ್ಟು km/h ಇದೆ ಅಂತ ತಿಳ್ಕೊಂಡು ನೀವು ನಾವು ಹೇಳಿರೋ ಟ್ರಿಕ್ಸನ್ನು ಬಳಸ್ಕೊಂಡು ಗಣಿತನ ಚೆನ್ನಾಗಿ ಬಿಡಿಸಿ ಮಾರ್ಕ್ಸನ್ನು ತಗೋಬೇಕು. ಓಕೆ, ಸೊ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.